ಪ್ರಿಯ ಸುಹೃದಯರೇ, ಈ ದಿನ ನಾನು ಒಂದು ಕವನವನ್ನು ಮಂಡಿಸಲು ಇಚ್ಛಿಸುತ್ತೇನೆ. ಈ ಕವನ ದಿನಾಂಕ 1/4/1997 ಉದಯ ಟಿವಿಯಲ್ಲಿ ಕವಿತೆ ಪ್ರತಿಭೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ. ಕವನದ ಶೀರ್ಷಿಕೆ ಬಯಲು ಮತ್ತು ಬೇಲಿ. ಇದರ ಹಿನ್ನೆಲೆ ಹೇಳುವುದಾದರೆ, 12ನೇ ಶತಮಾನದಲ್ಲಿ ನಡೆದಂತಹ ಕ್ರಾಂತಿ, ಅದರ ವೈಫಲ್ಯ ಕುರಿತಾದಂತಹ ವಿಚಾರವನ್ನು ಈ ಕವನ ಒಳಗೊಂಡಿರುತ್ತದೆ. ಕವನ ಹೀಗೆ ಸಾಗುತ್ತದೆ. ಬೇಲಿಗಳ ಮುರಿದು ಬಯಲಾಗಿರೆಂದು ಕರೆದು ಗುಡಿಸಲುಗಳ ಕಸವ ಗುಡಿಸಲು ಹೊರಟ ಬಸವ, ನಿನ್ನ ಮುನ್ನ ಬುದ್ಧನೊಬ್ಬನಿದ್ದ, ನಡುರಾತ್ರಿಯೊಳಗೆದ್ದ ಲೋಕದ ಡೊಂಕ ತಿದ್ದುವೆನೆಂದು, ಮತ್ತೊಬ್ಬ ಮಹಾವೀರ ನಗ್ನನಾಗಿ ನಗ್ನ ಸತ್ಯಗಳ ಹುಡುಕುವ ಕೈಂಕರ್ಯವ ಕೈಗೊಂಡನವ. ಶತಶತಮಾನದ ಸೂತಕಗಳ ಸುಟ್ಟು ಬಿಡುವ ಕಾಯಕಗಳನ್ನು ಯಜ್ಞ ಯಾಗಾದಿಗಳು ಸಮರೋಪಾದಿಯಲ್ಲಿ ನಡೆದು ತಮ್ಮದೇ ಆದ ತರ್ಕ ಸತ್ವಗಳನ್ನು ಪಡೆದು ಅರ್ಥ ಪರಮಾರ್ಥಗಳ ವ್ಯಾಖ್ಯೆ ವಿಸ್ತಾರಗೊಂಡು ನೀವು ವಿಧಿಸಿದ ನೀತಿ ನೇಮ ನಿಷ್ಠೆಗಳು ಅಲಿಖಿತ ಆಚಾರ ಸಂಹಿತೆಗಳು ಧರ್ಮದ ಎಮ್ಮರಗಳಾಗಿ ಬೆಳೆದು ಕೊಂಬೆ ಕವಲುಗಳ ಬಲವೆಂಬಲಕ್ಕನುಗುಣವಾಗಿ ಗುಂಪುಗೂಡಿ ಗೂಡು ಕಟ್ಟಿದವು. ನಿಂತ ನೆಲದ ತಾಯ ಬೇರಿಂದ ಹರಿದು ಬಂದ ಗುಣಗಳು ಗೂಡಿನಲ್ಲಿ ಬೀಡು ಬಿಟ್ಟವು. ಅಡ್ಡಾದಿಡ್ಡಿ ಪಟ್ಟೆಗಳ ಅಣೆಪಟ್ಟಿಗಳನ್ನು ಅಂಟಿಸಿಕೊಂಡವು, ದಾರವ ಕಟ್ಟಿಕೊಂಡವು, ಭಾರವ ಏರಿಕೊಂಡವು. ಗುಂಪು ಮರಿಗುಂಪುಗಳಿಗೊಬ್ಬೊಬ್ಬ ಗುರುವಾಗಿ ಬೇಲಿ ಕಟ್ಟುವ ಕಾಯಕ ಶುರುವಾಗಿ, ಆ ಗುರು ನಿಂತೆಡೆಯಲ್ಲೆಲ್ಲ ಮಠವಾಗಿ, ಅದರೊಳಗೆ ನಾನು ನನ್ನವರೆಂದು ಎಂಬುದು ಹಠವಾಗಿ, ದಿಟ್ಟ ನಡೆನುಡಿಗಳು ಮಠದಿಂದ ಮಾಯವಾಗಿ, ಈಗ ಬಯಲು ತುಂಬೆಲ್ಲ ಬೇಲಿಗಳು, ಬಯಲಾಗಲೊಲ್ಲದ ಗುಂಪುಗಳು ಗೂಡುಗಳು. ಧನ್ಯವಾದಗಳು.